pro in Python. ಪೈಥನ್ ಬಗ್ಗೆ AI ಬಗ್ಗೆ ತುಂಬಾ ಕ್ಯೂರಿಯಸ್ ಆಗಿದ್ದೀರಾ ಅಂಡ್ ಆಲ್ಸೋ ಇವಾಗ ತಾನೇ ಜಸ್ಟ್ ಕೋಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಿಲ್ವಾ? ಡು ಯು ಬಿಲಾಂಗ್ ಟು ಎನಿ ಆಫ್ ದೀಸ್ ಟು ಕ್ಯಾಟಗರೀಸ್? ದೆನ್ ಪ್ಲೀಸ್ ವಾಚ್ ದಿಸ್ ಹೋಲ್ ವಿಡಿಯೋ. ಹಾಯ್ ಎವ್ರಿವನ್, ನಮಸ್ಕಾರ ಅಂಡ್ ಸ್ಪೆಷಲ್ ಹೈ ಟು ಆಲ್ ದಿ AI enthusiasts. ನಿಮ್ಗೆಲ್ರಿಗೂ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದೇನು ಅಂತಂದ್ರೆ ವಿ ಆರ್ ಅನ್ಲಾಕಿಂಗ್ ದಿ ಪವರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಪೈಥನ್. ಆಲ್ಗೋರಿದಮ್ಸ್ ಬಗ್ಗೆ ಆಗಿರ್ಬೋದು, LLMs ಬಗ್ಗೆ ಆಗಿರ್ಬೋದು, ನಿಮ್ಮ ಆಪ್ ಹೇಗ್ ವರ್ಕ್ ಆಗ್ತದೆ ಅಂತ ಇರ್ಬೋದು, AI ಹೇಗ್ ವರ್ಕ್ ಆಗ್ತಿದೆ ಅಂತ ಇರ್ಬೋದು, ಇದೆಲ್ಲದರ ವಿಷಯನೂ ನೀವು ಡೀಟೇಲ್ಡ್ ಆಗಿ ಕಲ್ತ್ಕೊಳ್ತೀರಾ ವಿನ್ ಅ ವೆರಿ ಈಸಿ ವೇ. ನೀವು ಪ್ರೋ ಆಗಿರ್ಬೋದು ಅಥವಾ ಬಿಗಿನರ್ ಆಗಿರ್ಬೋದು, ಈ ವಿಡಿಯೋನ ನೋಡಿದ್ಮೇಲೆ ಯು ವಿಲ್ ನೋ ಅ ಲಾಟ್ ಮೋರ್ ಅಬೌಟ್ AI ಅಂಡ್ ಪೈಥನ್. ಸೊ ಇವತ್ತಿನ ವಿಡಿಯೋನ ನಾವು ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಅ ಗೈಡ್ to all the Python developers and upcoming Python developers with AI. ನಮ್ಗೆಲ್ರಿಗೂ ಗೊತ್ತು, ಲಯನ್ ಇಸ್ ದಿ ಕಿಂಗ್ ಆಫ್ ಜಂಗಲ್. ಬಟ್ ಈ AI ಜಂಗಲ್ಗೆ ಯಾರು ಕಿಂಗ್ ಅಂತ ನಿಮ್ಗೆ ಗೊತ್ತಿದ್ಯಾ? ಇಟ್ಸ್ ಪೈಥನ್. ಇದು ಯಾಕೆ ಅಂತ ಹೇಳ್ತೀನಿ. ಇವಾಗ AI ಇಷ್ಟು ಅಡ್ವಾನ್ಸ್ ಆಗೋದಕ್ಕೆ, ಇದ್ರ ಡೆವಲಪ್ಮೆಂಟ್ಗೆ ಪೈಥನ್ ಈಸ್ ಒನ್ ಆಫ್ ದಿ ರೀಸನ್ಸ್. ಜೊತೆಗೆ ಇನ್ನು ಬೆಟರ್ ಮಾಡೋದಕ್ಕೆ ಪೈಥನ್ ಲೈಬ್ರರೀಸ್ ತುಂಬಾ ಹೆಲ್ಪ್ ಮಾಡ್ತಾರೆ. ಸೊ ಪೈಥನ್ ಲೈಬ್ರರೀಸ್ ಅಂದ್ರೆ ಏನು? ದೇರ್ ಆರ್ ಫ್ಯೂ ಥಿಂಗ್ಸ್ ಸಚ್ ಆಸ್ NumPy ಅಂತ ಇದೆ, ಅದನ್ನ ನಾವು ಮ್ಯಾಥ್ ವಿಸರ್ಡ್ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಪಾಂಡಾಸ್ ಅಂತ ಇದೆ, ಅದು ಡೇಟಾ ವ್ರಾಂಗ್ಲರ್ ಸೂಪರ್ ಹೀರೋ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಸೈಕಿಟ್ ಲರ್ನ್ ಅಂತ ಇದೆ, ಇದನ್ನ ನಾವು ನಮ್ಮ ಮಷಿನ್ ಲರ್ನಿಂಗ್ ಗೆ ಯೂಸ್ ಮಾಡೋ ಟೂಲ್ ಕಿಟ್ ಅಂತ ಅನ್ಕೊಳ್ಳಿ. ಈ ತರ ಇನ್ನೂ ಎಷ್ಟೊಂದಿದೆ. ಡೀಪ್ ಲರ್ನಿಂಗ್ ಅಂತ ಇದೆ, ಅಲ್ಲಿ ನಿಮ್ಗೆ ಟೆನ್ಸರ್ ಫ್ಲೋ ಅಂತ ಇದೆ, ಪೈಟಾರ್ಚ್ ಅಂತ ಇದೆ. ಇದೆಲ್ಲದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಬಟ್ ಇದು ಏನಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಈ ಎಲ್ಲಾ ಲೈಬ್ರರೀಸ್ ಇಂದಾನೆ ನಮ್ಮ AI ಇವತ್ತು ಇಷ್ಟು ಅಡ್ವಾನ್ಸ್ಡ್ ಆಗಿರೋದು. ಯಾಕೆ ಅಡ್ವಾನ್ಸ್ಡ್ ಅಂತ ಹೇಳ್ತೀನಿ ನೋಡಿ. ಇವಾಗ ಒಂದು ಪ್ರಾಂಪ್ಟ್ ಕೊಡ್ತೀನಿ. ಪ್ರಾಂಪ್ಟ್ ಕೊಟ್ಟಾಗ ಇಮಿಡಿಯೇಟ್ ರೆಸ್ಪಾನ್ಸ್ ಬರುತ್ತೆ. ಇಟ್ ಕ್ಯಾನ್ ಬಿ ಎನಿ ಕಾಂಪ್ಲೆಕ್ಸ್ ಪ್ರಾಬ್ಲಮ್, ಎನಿ ಕಾಂಪ್ಲೆಕ್ಸ್ ಮ್ಯಾಥ್ ಪ್ರಾಬ್ಲಮ್ ಇರ್ಬೋದು. ಇವಾಗ ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್, ಈ ತರ ಒಂದು ಕ್ವಶನ್ಸ್ ಕೊಟ್ರು ಅದು ಇಮಿಡಿಯೇಟ್ ಆಗಿ ಆನ್ಸರ್ ಮಾಡುತ್ತೆ ಅಂತಂದ್ರೆ ಪೈಥನ್ ಲೈಬ್ರರೀಸ್ ಪ್ಲೇಸ್ ಅ ವೆರಿ ವೈಟಲ್ ರೋಲ್. ಸೊ ಇಫ್ ಯು ಆರ್ ಸಮನ್ ಹೂ ವಾಂಟ್ಸ್ ಟು ಎಕ್ಸ್ಪ್ಲೋರ್ AI ನ ತುಂಬಾ ಚೆನ್ನಾಗಿ ಕಲ್ತ್ಕೊಳ್ಬೇಕು, ಅದರಲ್ಲೇ ಕೆರಿಯರ್ ಮಾಡ್ಕೊಳ್ಬೇಕು ಅಂತಿದ್ದೀರಾ ಅಂತಂದ್ರೆ Python is definitely the language to learn. ಸೊ ಪೈಥನ್ ಕಲ್ತ್ಕೊಂಡ್ರೆ ನಿಮ್ಮ AI ಜರ್ನಿ ಇನ್ನೂ ಬೆಟರ್ ಆಗುತ್ತೆ, ಇನ್ನೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಪ್ಷನ್ಸ್ ಜಾಸ್ತಿ ಇರುತ್ತೆ. ಲೆಟ್ಸ್ ಗೋ ಟು ಅವರ್ ಫಸ್ಟ್ ಸ್ಟೆಪ್, ದಟ್ ಈಸ್ ಬ್ರೈನ್ಸ್ ಬಿಹೈಂಡ್ ದಿ ವಾಟ್? ಮಷೀನ್ ಲರ್ನಿಂಗ್. ಸೊ ಈ ಮಷೀನ್ ಲರ್ನಿಂಗ್ ಅಲ್ಗೋರಿದಮ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಯಾವ್ದಾದ್ರೂ ಅರ್ಥ ಮಾಡ್ಕೊಂಡಿದ್ದೀರಾ ಈ ಮಷೀನ್ಸ್ ಹೇಗೆ ಅರ್ಥ ಮಾಡ್ಕೊಳ್ಳುತ್ತೆ, ನಾವು ಕೊಟ್ಟಿದ್ದ ಇನ್ಫಾರ್ಮೇಶನ್ ನ ಹೇಗೆ ಪ್ರಾಸೆಸ್ ಮಾಡುತ್ತೆ? ಸೊ ನಾವ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಬ್ರೈನ್ಸ್ ಬಿಹೈಂಡ್ ದಿ AI ವಾಟ್ಸ್. ಇವಾಗ ನಾನು ಏನೋ ಒಂದು ಕ್ವಶನ್ ಕೇಳ್ತೀನಿ. ಇವಾಗ AI ಹತ್ರ ಹೋಗ್ಬಿಟ್ಟು ನನಗೆ ಏನೋ ಒಂದು ಆನ್ಸರ್ ಬೇಕು ಅಂತ ಕೇಳ್ತೀನಿ. ಸೊ ಹೌ ಇಸ್ ದಿಸ್ ಮಷೀನ್ ಆಕ್ಚುಲಿ ಅಂಡರ್ಸ್ಟ್ಯಾಂಡಿಂಗ್? ನಾನು ಏನ್ ಕ್ವಶನ್ ಕೇಳ್ತೀನಿ ಅಂತ ಹೇಗೆ ಅರ್ಥ ಮಾಡ್ಕೊಳ್ತಿದೆ? ಅದು ಅಲ್ಲದೆ ನಾನು ಏನಾದ್ರು ಒಂದು ಸರ್ಚ್ ಮಾಡಿದ್ರೆ, ಮೇ ಬಿ ನಾನೇನೋ ಒಂದು ಟ್ರೈನ್ ಬುಕ್ ಮಾಡಬೇಕು ಅಥವಾ ಫ್ಲೈಟ್ ಬುಕ್ ಮಾಡಬೇಕು ಅಂತಂದ್ರೆ, ಇನ್ ಕೇಸ್ ನಾನು ಬುಕ್ ಮಾಡಿದೆ, ಇಫ್ ಐ ಕಮ್ ಔಟ್ ಆಫ್ ದಿ ವೆಬ್ಸೈಟ್, ನೆಕ್ಸ್ಟ್ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಅಥವಾ ವಾಟ್ಸ್ಆಪ್ ಅಲ್ಲಿ ಆಗಿರ್ಬೋದು ಆರ್ ಎನಿ ಅದರ್ ಸೋಷಿಯಲ್ ಮೀಡಿಯಾ, ನನಗೆ ಅದರದ್ದು ಆಡ್ಸ್ ಬರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ವಾಟ್ ಅ ಮಷೀನ್ ಇಸ್ ಡೂಯಿಂಗ್. ಇಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಮೈ ಪ್ರಾಬ್ಲಮ್ ಇಸ್. ಓಕೆ, ಸೊ ಇವಾಗ ನಾನೇನ್ ಮಾಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಆಗಿ ಮಷೀನ್ ಲರ್ನಿಂಗ್ ಅಲ್ಗೋರಿದಮ್ಸ್ ಅಲ್ಲಿ ಏನೇನ್ ಕಾನ್ಸೆಪ್ಟ್ಸ್ ಇದೆ ಅಂತ ನೋಡೋಣ. ಫಸ್ಟ್ ಒನ್ ಇಸ್ ಲೀನಿಯರ್ ಅಂಡ್ ಲಾಜಿಸ್ಟಿಕ್ ರಿಗ್ರೆಷನ್. ಸೊ ಈ ತರ ಕಾಂಪ್ಲೆಕ್ಸ್ ವರ್ಡ್ಸ್ ಯೂಸ್ ಮಾಡ್ತಿದ್ದೀನಿ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇಟ್ಸ್ ಜಸ್ಟ್ ಅ ವರ್ಡ್ ವಿಚ್ ಇಸ್ ಬೀಯಿಂಗ್ ಯೂಸ್ಡ್ ಇನ್ ಮಷೀನ್ ಲರ್ನಿಂಗ್. ಅದ್ರ ಬಗ್ಗೆ ಏನ್ ಹೇಳ್ತೀನಿ ಅದನ್ನ ಐ ಟ್ರೈ ಟು ಎಕ್ಸ್ಪ್ಲೇನ್ ಇನ್ ಲೇಮನ್ ಟರ್ಮ್ಸ್ ಆಸ್ ಪಾಸಿಬಲ್. ಸೊ ಈ ಲೀನಿಯರ್ ಅಂಡ್ ಲಾಜಿಸ್ಟಿಕ್ ರಿಗ್ರೆಷನ್ ಏನು ಅಂತಂದ್ರೆ, ಇಟ್ ಈಸ್ ಜಸ್ಟ್ ಪ್ರಿಡಿಕ್ಟಿಂಗ್ ನಂಬರ್ಸ್. ಇವಾಗ ಪ್ರಿಡಿಕ್ಟ್ ಮಾಡೋದೇನು ಅಂತಂದ್ರೆ ಎಸ್ ಆರ್ ನೋ ಅಂತ ಪ್ರಿಡಿಕ್ಟ್ ಮಾಡೋದನ್ನ ಲೀನಿಯರ್ ಅಂಡ್ ಲಾಜಿಸ್ಟಿಕ್ ರಿಗ್ರೆಷನ್ ಅಂತ ಹೇಳ್ತಾರೆ. ದಿಸ್ ಯೂಸ್ಡ್ ಫಾರ್ ಡಿಸಿಷನ್ ಮೇಕಿಂಗ್. ಓಕೆ, ನೆಕ್ಸ್ಟ್ ಒನ್ ಇಸ್ ಸಪೋರ್ಟ್ ವೆಕ್ಟರ್ ಮಷೀನ್ಸ್. ಇದನ್ನ SVM ಅಂತ ಕರಿತೀವಿ. ಸೊ ವಾಟ್ ಈಸ್ SVM ಅಂತಂದ್ರೆ, ಇಲ್ಲಿ ನಾವು ಡಿಸಿಷನ್ ಬೌಂಡ್ರೀಸ್ ಹಾಕೋದು. ಇವಾಗ ಅಲ್ಟಿಮೇಟಮ್, ದಿಸ್ ಇಸ್ ವಾಟ್ ಇಟ್ ಈಸ್ ಅಂತ ಒಂದು ಅಲ್ಟಿಮೇಟಮ್ ಮಾಡ್ತೀವಲ್ಲ, ಅದನ್ನ ಈ SVMs ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ಡಿಸಿಷನ್ ಟ್ರೀಸ್ ಅಂಡ್ ರ್ಯಾಂಡಮ್ ಫಾರೆಸ್ಟ್ಸ್. ಸೊ ಇದೇನು ಅಂತಂದ್ರೆ ಮೇಕಿಂಗ್ ಸ್ಮಾರ್ಟ್ ಚಾಯ್ಸಸ್ ಅಥವಾ ಸ್ಟೆಪ್ ಬೈ ಸ್ಟೆಪ್ ಚಾಯ್ಸಸ್ ನ ಏನ್ ಮಾಡ್ತೀವಿ, ದಟ್ ಈಸ್ ದಿಸ್ ಡಿಸಿಷನ್ ಟ್ರೀಸ್ ಅಂಡ್ ರ್ಯಾಂಡಮ್ ಫಾರೆಸ್ಟ್ಸ್. ಅಂಡ್ ನೆಕ್ಸ್ಟ್ ಒನ್ ಯಾವುದು ಅಂತಂದ್ರೆ K ನಿಯರೆಸ್ಟ್ ನೇಬರ್ಸ್. ಇದನ್ನ KNN ಅಲ್ಗೋರಿದಮ್ ಅಂತ ಕರಿತೀವಿ. ಇದೇನು ಅಂತಂದ್ರೆ ನಮ್ಮ ನಿಯರೆಸ್ಟ್ ನೇಬರ್, ಇವಾಗ ನಮ್ಮ ಪಕ್ಕದ ಮನೆಯವ್ರನ್ನ ನೋಡಿ ನಾವೇನಾದ್ರೂ ಕಲ್ತ್ಕೊಳ್ಳೋದು, ಅದನ್ನ ಈ ಮಷೀನ್ ನಾವು ಹೇಳ್ಕೊಡ್ತಾ ಇದ್ವಿ. ಸೊ ಲುಕ್ ಅಟ್ ಯುವರ್ ನೆಕ್ಸ್ಟ್ ಡೇಟಾ ಅಥವಾ ನೆಕ್ಸ್ಟ್ ಒನ್ ಅಂತಂದ್ರೆ ನೆಕ್ಸ್ಟ್ ಯಾರಿರ್ತಾರೆ ಅವ್ರನ್ನ ನೇಬರ್ ಅಂತ ಕರಿತೀವಿ. ಸೊ ಆ ನೇಬರ್ ಡೇಟಾನ ನೋಡ್ಕೊಂಡು ಈ ಒಂದು ಡೇಟಾಗೆ ನಾವು ಟ್ರೈನ್ ಮಾಡ್ತಿರ್ತೀವಿ. ಸೊ ದಿಸ್ ಇಸ್ ವಾಟ್ ಇಸ್ KNN. ಅಂಡ್ ನೆಕ್ಸ್ಟ್ ಇಸ್ ಕ್ಲಸ್ಟರಿಂಗ್. ಕ್ಲಸ್ಟರಿಂಗ್ ಅಂದ್ರೆ ಏನಿಲ್ಲ, ಇಟ್ಸ್ ಜಸ್ಟ್ ಗ್ರೂಪಿಂಗ್ ಟುಗೆದರ್
ಒಂದು ಗ್ರೂಪ್ ಫಾರ್ಮ್ ಮಾಡೋದು. ಇವಾಗ ಫಾರ್ ಎಕ್ಸಾಂಪಲ್ ಸಿಮಿಲರ್ ಥಿಂಗ್ಸ್ ಏನೇನಿರುತ್ತೆ ಅದನ್ನ ಒಟ್ಟಿಗೆ ಒಂದ್ ಕಡೆ ಇಟ್ಟಿರ್ತೀವಿ. ಸೊ ಅದೇ ತರನೇ ಇವಾಗ ನಾವು ವಾರ್ಡ್ರೋಬ್ ಅಲ್ಲಿ ಏನಾದ್ರು ಸಾರ್ಟ್ ಮಾಡಬೇಕು ಅಥವಾ ಒಂದು ಗ್ರೂಪ್ ಮಾಡಬೇಕು ಅಂತಂದ್ರೆ ವಾಟ್ ಡು ವಿ ಡೂ ಇಸ್ ನಾವು ವಾರ್ಡ್ರೋಬ್ ಅಲ್ಲಿ ಕಲರ್ಸ್ ಯಾವ್ದು ಸೇರಿದೆ ಅದನ್ನ ಒಂದೇ ಕಡೆ ಇಡ್ತೀವಿ. ದಟ್ ಇಸ್ ವಾಟ್ ಇಸ್ ಕ್ಲಸ್ಟರಿಂಗ್. ಸೊ ಇದು ಮಷೀನ್ ಲರ್ನಿಂಗ್ ಗೆ ಬೇಕಾಗುವಂತ ಮೇನ್ ಆಲ್ಗೋರಿದಮ್ಸ್. ಈಗ AI ಗೆ ಡಿಸೈಡ್ ಮಾಡೋದಕ್ಕೆ ವಿ ಗಾಟ್ ಟು ನೋ ಮಷೀನ್ ಲರ್ನಿಂಗ್ ನೆಸೆಸರಿ. ಇದೇ ತರಾನೇ ವಾಟ್ ಇಫ್ ವಿ ಮೇಕ್ ಎನ್ ಆರ್ಟಿಫಿಷಿಯಲ್ AI ಬ್ರೈನ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಒಂದು AI ಬ್ರೈನ್ ನ ಕೂಡ ಮಾಡೋಣ. ಅದ್ ಹೇಗೆ ಮಾಡೋದು ಅಂತಂದ್ರೆ ನೀವು ಡೀಪ್ ಲರ್ನಿಂಗ್ ಅಂತ ಒಂದು ಕಾನ್ಸೆಪ್ಟ್ ಕೇಳಿರ್ಬೋದು. ಸೊ ಡೀಪ್ ಲರ್ನಿಂಗ್ ಏನು ಅಂತಂದ್ರೆ ನ್ಯೂರಲ್ ನೆಟ್ವರ್ಕ್ಸ್ ಗೆ ಅಂದ್ರೆ AI ಗೆ ಬೇಕಾಗುವಂತ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಇಸ್ ನ್ಯೂರಲ್ ನೆಟ್ವರ್ಕ್. ಆ ನ್ಯೂರಲ್ ನೆಟ್ವರ್ಕ್ ಗೆ ಬೇಕಾಗದೆ ಈ ಡೀಪ್ ಲರ್ನಿಂಗ್. ಸೊ ಈ ನ್ಯೂರಲ್ ನೆಟ್ವರ್ಕ್ ಯಾವ್ದ್ರಿಂದ ಇನ್ಸ್ಪೈರ್ ಆಗಿರೋದು ಅಂತಂದ್ರೆ ಹ್ಯೂಮನ್ ಬ್ರೈನ್ ಇಂದ ಇನ್ಸ್ಪೈರ್ ಆಗಿರೋದು. ಸೊ ಹ್ಯೂಮನ್ ಬ್ರೈನ್ ಇನ್ಸ್ಪಿರೇಷನ್ ನ ತಗೊಂಡು ನ್ಯೂರಲ್ ನೆಟ್ವರ್ಕ್ಸ್ ನ ಫಾರ್ಮ್ ಮಾಡಿದ್ರು. ಸೊ ಇವತ್ತು ಒಂದು ಪವರ್ಫುಲ್ AI ಚೆನ್ನಾಗಿ ವರ್ಕ್ ಆಗಬೇಕು ಅಂತಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ದಿಸ್ ನ್ಯೂರಲ್ ನೆಟ್ವರ್ಕ್. ಸೊ ಇದನ್ನ ಲೆಟ್ಸ್ ಬ್ರೇಕ್ ಇಟ್ ಡೌನ್ ಟು ಸಿಂಪಲ್ ಟರ್ಮ್ಸ್ ಸಚ್ ಆಸ್ ನ್ಯೂರಾನ್ಸ್ ಅಂದ್ರೆ ಏನು, ಲೇಯರ್ಸ್ ಅಂದ್ರೆ ಏನು. ಸೊ ಇದ್ರ ಬಗ್ಗೆ ನೋಡೋಣ. ಫಸ್ಟ್ ಲೆಟ್ಸ್ ಸಿ ವಾಟ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ನ್ಯೂರಲ್ ನೆಟ್ವರ್ಕ್ಸ್. ಫಸ್ಟ್ ಒನ್ ಇಸ್ ಫೀಡ್ ಫಾರ್ವರ್ಡ್ ನೆಟ್ವರ್ಕ್ಸ್. ಸೊ ಇದು ಏನು ಅಂತಂದ್ರೆ ಇಟ್ಸ್ ಲೈಕ್ ಬಿಲ್ಡಿಂಗ್ ಬ್ಲಾಕ್ಸ್. ಓಕೆ, ಇವಾಗ ಫೌಂಡೇಶನ್ ಅಂತ ಹೇಳ್ಬೋದು. ಇದು ಫೀಡ್ ಫಾರ್ವರ್ಡ್ ನ್ಯೂರಲ್ ನೆಟ್ವರ್ಕ್. ಅಂಡ್ ನೆಕ್ಸ್ಟ್ ಒನ್ ಇಸ್ ಕನ್ವಲ್ಯೂಷನ್ ನ್ಯೂರಲ್ ನೆಟ್ವರ್ಕ್ಸ್ ದಟ್ ಇಸ್ CNNs. ಇದೇನು ಅಂತಂದ್ರೆ ದ ಇಮೇಜ್ ಇಸ್ ಬೀಯಿಂಗ್ ಸೀನ್ ಬೈ ದಿ AI ಗೆ ಹೇಗೆ ಇಮೇಜ್ ನ ನೋಡೋದು ಅಂತ ಹೇಳ್ಕೊಡ್ತಾ ಇದೀವಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ರೆಕರೆಂಟ್ ನ್ಯೂರಲ್ ನೆಟ್ವರ್ಕ್ಸ್. ಸೊ ದಟ್ ಇಸ್ RNN. ಇದೇನು ಅಂತಂದ್ರೆ ವಿ ಆರ್ ಗಿವಿಂಗ್ ದಿ ಮಷೀನ್ಸ್ ಅ ಮೆಮೊರಿ. ಇವಾಗ ನಾನು ಲಾಸ್ಟ್ ಟೈಮ್ ChatGPT ಅಲ್ಲಿ ಏನ್ ಕೊಟ್ಟಿದ್ದೆ ಅದ್ರದ್ದು ಹಿಸ್ಟ್ರಿ ನಮಗೆ ಕಾಣುತ್ತೆ, ಕರೆಕ್ಟ್? ಸೊ ಅದೇ ತರನೇ ಒಂದು ಮೆಮೊರಿ ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ಮೆಮೊರಿಯಲ್ಲಿ ಅದು ಸ್ಟೋರ್ ಆಗಿರುತ್ತೆ. ನಾನು ಲಾಸ್ಟ್ ಟೈಮ್ ಏನ್ ಪ್ರಾಂಪ್ಟ್ ಕೊಟ್ಟಿದೆ ಅದು ಸ್ಟೋರ್ ಆಗಿರುತ್ತೆ. ಸೊ ದಟ್ ಇಸ್ ವಾಟ್ ಇಸ್ RNN. ಸೊ ಇವಾಗ ನಮ್ಗೆ ಏನ್ ಅರ್ಥ ಆಯ್ತು? AI ಗೆ ಡಿಸಿಷನ್ ಮೇಕಿಂಗ್ ಗೆ ವಿ ಆರ್ ಯೂಸಿಂಗ್ ಮಷೀನ್ ಲರ್ನಿಂಗ್ ಅಲ್ಗಾರಿದಮ್ಸ್. ಮತ್ತೆ AI ದು ಮೆಮೊರಿ ಎನ್ಹಾನ್ಸ್ ಮಾಡೋದಕ್ಕೆ, ಇಮೇಜಸ್ ನ ಅನಲೈಸ್ ಮಾಡೋದಕ್ಕೆ, ಇಮೇಜಸ್ ನ ನೋಡೋದಕ್ಕೆ ವಿ ಆರ್ ಯೂಸಿಂಗ್ ನ್ಯೂರಲ್ ನೆಟ್ವರ್ಕ್. ಸೊ ಇದು ಎರಡನ್ನ ಯೂಸ್ ಮಾಡಿ ವಿ ಕ್ಯಾನ್ ಬಿಲ್ಡ್ ಅ ವೆರಿ ಸ್ಟ್ರಾಂಗ್ AI ಅಂತ ಗೊತ್ತಾಯ್ತು. ಸೊ ನಾವು ಲೆಟ್ಸ್ ಗೋ ಅ ಲಿಟಲ್ ಫರ್ದರ್. ಇವಾಗ ನಾವು ಆರ್ಟಿಫಿಷಿಯಲ್ ಬ್ರೈನ್ ನ ಕ್ರಿಯೇಟ್ ಮಾಡಾದ್ಮೇಲೆ ವಿ ಹ್ಯಾವ್ ಟು ಗಿವ್ ಅ ವಿಷನ್ ಟು ಅವರ್ AI. ಇವಾಗ ಒಂದು ಇಮೇಜ್ ನ ಕಳಿಸಿದ್ಮೇಲೆ ಆ ಇಮೇಜ್ ನ ಅನಲೈಸ್ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗಬೇಕು. ಇವಾಗ ನಾನೊಂದು ಡಾಗ್ ಇಮೇಜ್ ನ ಕಳಿಸ್ತೀನಿ, ಅದು ಡಾಗ್ ಅಂತಾನೆ ಹೇಳ್ಬೇಕು, ಕ್ಯಾಟ್ ಅಂತ ಹೇಳ್ಬಾರ್ದು. ಸೊ ಇದನ್ನ ಇಮೇಜ್ ಕ್ಲಾರಿಫಿಕೇಶನ್, ಇಮೇಜ್ ಡಿಟೆಕ್ಷನ್ ಅಂತ ಕರೀತಾರೆ. ಈಗ ಡಾಗ್ಸ್ ಅಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ, ಕರೆಕ್ಟ್? ಎಷ್ಟೊಂದು ಬ್ರೀಡ್ಗಳಿದೆ. ಅದರಲ್ಲೂ ಕೂಡ ಆ ಡಾಗ್ ಅಂತಾನೆ ಅದು ಅರ್ಥ ಮಾಡ್ಕೊಳ್ಬೇಕು. ಸೊ ದೇರ್ ಶುಡ್ ಬಿ ಅ ಯುನೀಕ್ ಐಡೆಂಟಿಫಿಕೇಶನ್ ಆಫ್ ದಟ್ ಪರ್ಟಿಕ್ಯುಲರ್ ಡಾಗ್. ಸೊ ಅದನ್ನೆಲ್ಲ ಅರ್ಥ ಮಾಡಿಸೋದಕ್ಕೆ ವಿ ನೀಡ್ ಟು ಗಿವ್ ಅ ವಿಷನ್ ಟು AI. ಸೊ ದಟ್ ಇಸ್ ವಾಟ್ ಈಸ್ ಕಂಪ್ಯೂಟರ್ ವಿಷನ್. ಸೊ ಇಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ? ಪೈಥಾನ್ ಡೆವಲಪರ್ಸ್ ಏನ್ ಮಾಡ್ತಾರೆ, ಒಂದಷ್ಟು ಡೇಟಾನ ಅದಕ್ಕೆ ಕೊಟ್ಟು ಆ ಡೇಟಾದಲ್ಲಿ ಯಾವ್ದ್ಯಾವ್ದನ್ನ ಹೇಗೆ ಕ್ಲಾರಿಫೈ ಮಾಡೋದು, ಕ್ಲಾಸಿಫೈ ಮಾಡ್ಕೊಳ್ಳೋದು, ಹೇಗೆ ಆಬ್ಜೆಕ್ಟ್ ನ ಡಿಟೆಕ್ಟ್ ಮಾಡೋದು, ಇದಿಷ್ಟು ನಾವು AI ಗೆ ತಿಳಿಸ್ತಾ ಇದೀವಿ. ಸೊ ಇಲ್ಲಿ ನಾವು ಫಸ್ಟ್ ಸ್ಟೆಪ್ ಅಂಡ್ ಸೆಕೆಂಡ್ ಸ್ಟೆಪ್ ನ ಮ್ಯಾಚ್ ಮಾಡೋಣ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡಿದ್ವಿ? ಡೇಟಾನ ಟ್ರೈನ್ ಮಾಡ್ತೀವಿ, ಡಿಸಿಷನ್ ಮೇಕಿಂಗ್ ಗೆ ಟ್ರೈನ್ ಮಾಡಿದ್ವಿ, ಮತ್ತೆ ಡೇಟಾ ಯಾವ್ಯಾವ ತರ ಕೊಡ್ಬೋದು ಅಂತ ನೋಡಿದ್ವಿ. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ವಿ? ನಾವು ಮೆಮೊರಿ ಮತ್ತೆ ವಿಷನ್ ಏನಿದೆ ಅಂತ ನೋಡಿದ್ವಿ. ಸೊ CNN ಯೂಸ್ ಮಾಡ್ಕೊಂಡು ಇಮೇಜ್ ಕ್ಯಾನ್ ಬಿ ಸೀನ್ ಅಂತ ಹೇಳಿದೆ. ಸೊ ಅದೇ CNN ನಾವು ಇಲ್ಲಿ ಯೂಸ್ ಮಾಡಿಕೊಂಡು ಎಷ್ಟೊಂದು ಇಮೇಜಸ್ ನ ಕೊಟ್ಟು AI ಗೆ ಒಂದು ಇಮೇಜ್ ಕ್ಲಾರಿಫಿಕೇಶನ್, ಇಮೇಜ್ ಡಿಟೆಕ್ಷನ್ ಹೇಗ್ ಮಾಡೋದು ಅಂತ ನೋಡ್ಬೋದು. ಅಂಡ್ ಆಲ್ಸೋ ವಿ ಕ್ಯಾನ್ ಗಿವ್ ಇಮೇಜ್ ಬೌಂಡ್ರೀಸ್. ಸೊ ಈ ಬೌಂಡ್ರಿ ಒಳಗಡೆ ಇರೋದನ್ನ ಮಾತ್ರ ನೀವು ಡಿಟೆಕ್ಟ್ ಮಾಡಬೇಕು ಅಂತ ನಾವು AI ಗೆ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ಕಂಪ್ಯೂಟರ್ ವಿಷನ್. ಇವಾಗ ಇದಿಷ್ಟು ಆಗಿದೆ. ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ LLM. ಸೊ ಈ LLM ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ಒಂದು ಪ್ರಾಂಪ್ಟ್ ಕೊಟ್ಟಾಗ ಅದು ನಮಗೆ ಟೆಕ್ಸ್ಟ್ ಜನರೇಟ್ ಮಾಡಿ ಕೊಡುತ್ತೆ, ಒಂದು ರೆಸ್ಪಾನ್ಸ್ ಕೊಡುತ್ತೆ. ಆ ರೆಸ್ಪಾನ್ಸ್ಗೆ ಮೇನ್ ರೀಸನ್ ಯಾವುದು ಅಂತಂದ್ರೆ ಈ LLM. ಸೊ LLM ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಗೆಟ್ ಅ ರೆಸ್ಪಾನ್ಸ್ ಫ್ರಮ್ AI. ವಿ ಕ್ಯಾನ್ ಆಸ್ಕ್ ಎನಿ ಕ್ವಶನ್, ಆ ಕ್ವಶನ್ಗೆ ಅದು ರೆಕ್ಟಿಫೈ ಮಾಡೋದಕ್ಕೆ ಆನ್ಸರ್ಸ್ ಕೊಡುತ್ತೆ. ಎನಿ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ನ ಅದು ಟೆಕ್ಸ್ಟ್ ಮುಖಾಂತರ ಈಸಿ ಫಾರ್ಮ್ಯಾಟ್ ಅಲ್ಲಿ ನಮಗೆ ಅರ್ಥ ಆಗೋ ಹಾಗೆ ತೋರಿಸುತ್ತೆ. ಸೊ ನಾವು ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಅನ್ AI ಲರ್ನಿಂಗ್. ಇವಾಗ ನಾನು ChatGPT ಗೆ ಏನೋ ಒಂದು ಕ್ವಶನ್ ಕೇಳಿದ್ರೆ ಹ್ಯೂಮನ್ ಲೈಕ್ ಆನ್ಸರ್ ಮಾಡುತ್ತೆ. ಸೊ ವೆರಿ ಸಿಮಿಲರ್ ಟು ಹ್ಯೂಮನ್ಸ್ ನಾವು ಹೇಗೆ ರೆಸ್ಪಾಂಡ್ ಮಾಡ್ತೀವಿ ಅದೇ ತರನ ರೆಸ್ಪಾಂಡ್ ಮಾಡೋದಕ್ಕೆ ನೋಡುತ್ತೆ. ನಾಟ್ ಜಸ್ಟ್ ಅ ರೆಸ್ಪಾನ್ಸ್ ಟು ಟೆಕ್ಸ್ಟ್
ನಮಗೆ ಕೋಡ್ ಇರ್ಬೋದು ಅಥವಾ ಒಂದು ಮ್ಯಾಥಮೆಟಿಕ್ ಪ್ರಾಬ್ಲಮ್ ಇರ್ಬೋದು, ಎಲ್ಲದನ್ನು ಅದು ನಮಗೆ ಜನರೇಟ್ ಮಾಡಿ ಕೊಡುತ್ತೆ. ಸೊ ಈ ತರ ಹ್ಯೂಮನ್ ಲೈಕ್ ರೆಸ್ಪಾನ್ಸ್ ಬರೋದಕ್ಕೆ LLM is playing a very vital role. So now ಬಿಫೋರ್ ಗೋಯಿಂಗ್ ಟು ದ ಲಾಸ್ಟ್ ಸ್ಟೆಪ್, ಈ ಎಲ್ಲಾ ಕಾನ್ಸೆಪ್ಟ್ಸ್ ನಾನು ಏನ್ ಹೇಳಿದೆ ಅದೆಲ್ಲದಕ್ಕೂ ನಮ್ಮ ಪೈಥಾನ್ ಡೆವಲಪರ್ಸ್ ಮೇನ್ ರೋಲ್ ಇದೆ. ಸೊ ಹೂಎವರ್ ಇಸ್ ವರ್ಕಿಂಗ್ ಆನ್ ಪೈಥಾನ್, ದೇ ಆರ್ ಆಟೋಮ್ಯಾಟಿಕ್ಲಿ ವರ್ಕಿಂಗ್ ಆನ್ AI ಟು. ಸೊ ಪೈಥಾನ್ ಡೆವಲಪರ್ಸ್ ಯಾರು ಇದ್ದೀರಾ, ಯು ಆರ್ ಹ್ಯಾವಿಂಗ್ ಅ ವೆರಿ ಬ್ರೈಟ್ ಫ್ಯೂಚರ್ ಬಿಕಾಸ್ ಆಫ್ AI ಯಾವ ತರ ಗ್ರೋ ಆಗ್ತದೆ, ಇನ್ನು ಬೆಟರ್ ಆಗಿ ಹೇಗೆ ಮಾಡೋದು, ಪವರ್ಫುಲ್ ಆಗಿ ಹೇಗೆ ಮಾಡೋದು ಅಂತ ಎಲ್ಲರೂ ಥಿಂಕ್ ಮಾಡ್ತಾನೆ ಇರ್ತಾರೆ. ಸೊ ಇಫ್ ಯು ಆರ್ ಒನ್ ಅಮಾಂಗ್ ದೆಮ್, ದೆನ್ ಯು ಆರ್ ಗೋಯಿಂಗ್ ಇನ್ ದ ರೈಟ್ ಟ್ರ್ಯಾಕ್. ಪೈಥಾನ್ ನ ಕಲ್ತ್ಕೊಂಡ್ಮೇಲೆ ಈ ಪೈಥಾನ್ ಕಾನ್ಸೆಪ್ಟ್ ನಾನು ಏನೇನು ಹೇಳಿರೋದು, ಮಷಿನ್ ಲರ್ನಿಂಗ್ ಪೈಥಾನ್ ಬೇಕಾಗುತ್ತೆ, ನ್ಯೂರಲ್ ನೆಟ್ವರ್ಕ್ ಪೈಥಾನ್ ಬೇಕಾಗುತ್ತೆ, ಅಂಡ್ ಆಲ್ಸೋ LLMs ಕೂಡ ಪೈಥಾನ್ ಬೇಕಾಗುತ್ತೆ. ಈ ಪೈಥಾನ್ ನ ಯೂಸ್ ಮಾಡ್ಕೊಂಡು ಇನ್ನ ಒಂದು ಕಾನ್ಸೆಪ್ಟ್ ಜನರೇಟ್ ಆಗಿದೆ, ದಟ್ ಇಸ್ RAG. ಈ RAG ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ನಮ್ಮ LLM ಮಾಡೆಲ್ಸ್ ಏನಿದೆ ಆ ಮಾಡೆಲ್ಸ್ ನ ಇನ್ನೂ ಬೆಟರ್ ಮಾಡೋದಕ್ಕೆ, ಇನ್ನೂ ನಾಲೆಜಬಲ್ ಆಗಿ ಮಾಡೋದಕ್ಕೆ, ರೈಟ್ ಅಂಡ್ ಅಕ್ಯುರೇಟ್ ಆನ್ಸರ್ಸ್ ನ ಕೊಡೋದಕ್ಕೆ ವಿ ಯೂಸ್ ದಿಸ್ RAG, ದಟ್ ಇಸ್ ರಿಟ್ರೀವಲ್ ಆಗ್ಮೆಂಟೆಡ್ ಜನರೇಷನ್. ಸೊ ಇವಾಗ ಗೋಯಿಂಗ್ ಟು ದ ಲಾಸ್ಟ್ ಪಾರ್ಟ್, ದಟ್ ಇಸ್ AI ಏಜೆಂಟ್ಸ್. ಈ AI ಏಜೆಂಟ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಲೆಟ್ ಮಿ ಗಿವ್ ಯು ಅನ್ ಎಕ್ಸಾಂಪಲ್. ನಿಮ್ಗೆಲ್ರಿಗೂ ಸೆಲ್ಫ್ ಡ್ರಿವನ್ ಕಾರ್ಸ್ ಬಗ್ಗೆ ಗೊತ್ತು, ಅಂಡ್ ಆಲ್ಸೋ ಸ್ಮಾರ್ಟ್ ಹೌಸ್ ಬಗ್ಗೆ ಗೊತ್ತು. ನಾವು ಯಾವುದೋ ಒಂದು ಸ್ವಿಚ್ ಆಗಿರ್ಬೋದು, ಒಂದು ಬಟನ್ ಆಗಿರ್ಬೋದು, ಏನು ಹೇಳಿದೆ ಜಸ್ಟ್ ಕಮಾಂಡ್ ಇಂದ, ಇಫ್ ಯು ಜಸ್ಟ್ ಗಿವ್ ಅ ಕಮಾಂಡ್, ಆ ಒಂದು ಕೆಲಸ ಮುಗಿದಿರುತ್ತೆ. ಸೊ ದಟ್ ಈಸ್ AI ಏಜೆಂಟ್ಸ್. ಈ AI ಏಜೆಂಟ್ಸ್ ಏನಿದೆ, ಇಟ್ ಇಸ್ ದಿ ಫ್ಯೂಚರ್ ಆಫ್ AI, ಅಂಡ್ ಆಲ್ಸೋ ಈ ಫ್ಯೂಚರ್ ತುಂಬಾ ಜಾಸ್ತಿ ವರ್ಷ ನಮ್ ಜೊತೆ ಇರುತ್ತೆ. ಈ ಎಲ್ಲಾ ವಿಷಯನೂ ನಾನು ಏನ್ ಹೇಳಿದೆ ಅದೆಲ್ಲದನ್ನು ಇಟ್ ಇಸ್ ಗೋಯಿಂಗ್ ಟು ಬಿ ದೇರ್ ಫಾರ್ ಅ ವೆರಿ ಲಾಂಗ್ ಟೈಮ್ ವಿತ್ ಅಸ್. ಸೊ AI ಯೂಸ್ ಮಾಡ್ಕೊಂಡು ನೀವೇನಾದ್ರೂ ಪೈಥಾನ್ ಡೆವಲಪರ್ ಆಗ್ತಿದ್ದೀರಾ, ಪೈಥಾನ್ ನ ಕಲ್ತ್ಕೊಳ್ಬೇಕು ಅಂತಿದ್ದೀರಾ, ನೀವೆಲ್ಲರೂ AI ಮೇಲೆ ವರ್ಕ್ ಮಾಡ್ಬೇಕು ಅಂತಿದ್ದೀರಾ, ದೆನ್ ಡೆಫಿನೆಟ್ಲಿ ನೀವು ಸೀರಿಯಸ್ ಆಗಿ ಪೈಥಾನ್ ನ ಕಲ್ತ್ಕೊಳ್ಬೇಕಾಗತ್ತೆ. ಸೊ ದಿಸ್ ಇಸ್ ಇಟ್. ದಿಸ್ ಇಸ್ ಅಬೌಟ್ ಅ ಪವರ್ಫುಲ್ ಗೈಡ್ ಟು ಪೈಥಾನ್ ಡೆವಲಪರ್ಸ್ ವಿತ್ AI. ಸೊ AI ಗೆ ಏನೇನ್ ಬೇಕಾಗುತ್ತೆ ಅಂತ ಹೇಳಿದೆ, ಪೈಥಾನ್ ಎಲ್ಲೆಲ್ಲಿ ಯೂಸ್ ಆಗ್ತಿದೆ ಅಂತಾನು ಹೇಳಿದೆ. ನೀವು ಇಷ್ಟು ಕೇಳಿಸ್ಕೊಂಡ್ಮೇಲೆ ನೀವು ಇನ್ನೂ ನಿಮ್ಮ ಪೈಥಾನ್ ಜರ್ನಿ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸ್ಟಾರ್ಟ್ ಮಾಡಿ. ಸೊ ಎಸ್, ದಿಸ್ ಇಸ್ ಆಲ್ ಅಬೌಟ್ AI and Python. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸ್ ಮೆನ್ಷನ್ ಮಾಡಿ. ಅಂಡ್ ನೀವೇನಾದ್ರೂ ಪೈಥಾನ್ ಕಲ್ತ್ಕೊಳ್ಬೇಕು ಅಂತಿದ್ದೀರಾ ಅಂದ್ರೆ ನಮ್ಮ ಚಾನಲ್ ಅಲ್ಲೇ ಇದ್ರದ್ದು ಫುಲ್ ಕೋರ್ಸ್ ಇದೆ, ಅದರದ್ದು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀವಿ, ಪ್ಲೀಸ್ ಲುಕ್ ಇನ್ ಟು ಇಟ್. ಅಂಡ್ ಆಲ್ಸೋ ನೀವು AI ನ ಯೂಸ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಬಿಲ್ಡ್ ಮಾಡಬೇಕು, AI ಬಗ್ಗೆ ಇನ್ನೂ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಅದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದೆ. ಸೊ ಆಲ್ ರೈಟ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.